ದೇವ್ರೆ, ಯಾಕಪ್ಪ ಈ ಬಡವನ ಮೇಲೆ ಇಷ್ಟೊಂದು ಕೋಪ? ನಾನೇನಪ್ಪ ನಿನಗೆ ಅನ್ಯಾಯ ಮಾಡಿದ್ದೆ ದೇವ್ರೆ? ಈ ಹೆಣ್ಣು ಮಗುವಿನ ನನ್ನ ಕೈಯಲ್ಲಿ ಕೊಟ್ಟು ನನ್ನ ಹೆಂಡತಿನ ಮ್ಯಾಲ ಕರ್ಕೊಂಡು ಬಿಟ್ಟಿಯಲ್ಲಪ್ಪ. ನಾನು ಎಲ್ಲಿಗಂತ ಹೋಗ್ಲಿ? ಏನಪ್ಪ ಮಾಡ್ಲಿ? ಹುಟ್ಟುವಾಗ ನಗುತ್ತೀವಿ, ಸಾಯುವಾಗ ಅಳ್ತೀವಿ. ಈ ಪ್ರಪಂಚದಲ್ಲಿ ತೊಟ್ಟಿಲಗಳೆಷ್ಟೋ ಅಷ್ಟೇ ಸ್ಮಶಾನಗಳು. ಅದಕ್ಕೆ ಬಲ್ಲವರೊಂದು ಮಾತು ಹೇಳ್ತಾರೆ, ಹಾರದು ಬಪ್ಪದು ಬಪ್ಪದು ತಪ್ಪದು ಎಂಬಂತೆ. ನಿನ್ನಾಟ ಬಲ್ಲವರು ಯಾರಪ್ಪ? ಈ ಹೆಣ್ಣು ಕೂಸಿನ ತೆಗೆದುಕೊಂಡು ನಾನು ಎಲ್ಲಿಗಂತ ಹೋಗ್ಲಿ ಅಪ್ಪ? ಇದಕ್ಕೆಲ್ಲ ದಾರಿ ತೋರಿಸುವವನೇ ನೀನೇ ಭಗವಂತ. ಒಬ್ಬನೇ ಬರ್ತಾ ಇದೀಯ, ಮಗು ಮಾತ್ರ ಇದೆ ನಿನ್ ಹೆಂಡತಿಯಲ್ಲಿ. ಅಬ್ಬರ, ನನ್ನ ಹೆಂಡತಿ ಶಿವನ ಪಾದ ಸೇರಿದೆ. ಒಳ್ಳೆ ಆಸ್ಪತ್ರೆ ತೋರಿಸಿದ್ದೀನಿ ಅಪ್ಪ, ಎಲ್ಲ ಕಡೆ ತೋರಿಸಿದ್ರಿ. ಆದ್ರ ದೇವ್ರಿಗೆ ಮನಸ್ಸಿಗೆ ಬರಲಿಲ್ಲ. ಈ ಹೆಣ್ಣು ಮಗು ನನ್ನ ಕೈಯಾಗ ಕೊಟ್ಟ ನನ್ನ ಹೆಂಡತಿ ಸತ್ತು ಹೋದಳ್ರಿ ಅಪ್ಪ. ಒಂದೇ ಬಂಡಿಗೆ ಎರಡು ಚಕ್ರದಂತೆ ನಿಮ್ಮ ಜೀವನ ಸಾಗ್ತಾ ಇರ್ತಿರೋದು. ಆ ದೇವರು ನಿಮ್ಮ ಜೀವನದಲ್ಲಿ ಈ ರೀತಿ ಆಟ ಆಡಬಾರ್ದು. ಆ ಮಗುನ ನನಗೆ ಕೊಡು. ಮನೆಯಲ್ಲಿ ಹೇಗಿದ್ರು ನನ್ನ ಮಗ ಇದ್ದಾನೆ, ನನ್ನ ಮಗನ ಜೊತೆ ಬೆಳೆಯುತ್ತೆ. ಬೇಡ ಅಪ್ಪ, ಈಗಾಗಲೇ ಸಾಕಷ್ಟು ನಿಮ್ಮ ಋಣದಾಗದೇನ್ರಿ ಅಪ್ಪ. ಇದ್ರೊಳಗೆ ಋಣದ ಮಾತು ನಮ್ಮ ಜವಾಬ್ದಾರಿ ಕಣು. ಸರಿ, ನೀನಾದ್ರೂ ಮಗುವಿನ ಬಗ್ಗೆ ಏನು ವಿಚಾರ ಮಾಡಿದೀಯ? ವಿಚಾರ ಮಾಡೀನ್ರಿ ಅಪ್ಪ. ನಮ್ಮ ತಂಗಿ ಗಂಡ ಬೆಂಗಳೂರಾಗ ದುಡಿಲಕ್ಕದಾರಿ. ಒಂದು 15 ದಿವಸದಿಂದ ನಮ್ಮ ತಂಗಿ ಬಾಣ್ಯತನ ಆಗೈತ್ರಿ. ಆಕೆಗೆ ಒಂದು ಗಂಡು ಮಗು ಆಗೈತ್ರಿ. ಅದಕ್ಕೆ ಈ ಕೂಚಿನ ಓದ್ ಆಕೆ ಉಡ್ಯಾಗ ಹಾಕಿದ್ನಿ ಅಂದ್ರ ಒಂದಕ್ಕೊಂದು ಬೆಳಿತಾ ಹೋಗ್ತ ವಿಚಾರ ಮಾಡಿ. ಸರಿ ಆಯ್ತು ಬಿಡು, ನಿನ್ನ ಆಸೆಗೆ ನಾಯಕಲ್ಲಾಗ್ಲಿ. ಎಷ್ಟೇ ಆಗ್ಲಿ ಕರಳು ಸಂಬಂಧಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ರೆ ಚೆನ್ನಾಗಿ ಬೆಳಿತವೆ. ಈಗ ಎಳಿ ಬಿಸಿಲಲ್ಲಿ ನಿಲ್ಬೇಡ, ಹೋಗಿ ಮಗುನ ಬಿಟ್ಟು ಬಾ. ಒಂದ್ 4-5 ದಿವಸ ಇದ್ವಾ. ಇನ್ನೊಂದು ವಿಚಾರ, ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡಿಸು. ದುಡ್ಡಿನ ಬಗ್ಗೆ ಏನು ವಿಚಾರ ಮಾಡು. ಆಯ್ತು. ಮನೆಗೆ ತಕ್ಕ ಮಗನಾಗಬೇಕೆಂಬ ಆಸೆ ಹೆತ್ತವರ ಮನದಲ್ಲಿ ನಿತ್ಯ ಕೊರಗುತ್ತಾ ಇದ್ರೆ ಈ ಮಹಾಂತೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ 10 ಮನೆಗಳನ್ನು ಮಸನ ಮಾಡುವ ಮಹಾಮರ್ಕಟದ ಕಾಳಗ. ನಿತ್ಯ ಹೆತ್ತವರು ಸತ್ಯ ನ್ಯಾಯ ನೀತಿ ಧರ್ಮವನ್ನು ಪೂಜಿಸಬೇಕಾದ್ರೆ ಅವರ ರಕ್ತ ಹಂಚಿಕೊಂಡಿರುವ ಈ ಮಹಾಂತೇಶ ಮಾಡುವುದು ನಿತ್ಯ ಹೆಂಡ ಕಂಡ ಹೆಣ್ಣು ಮಕ್ಕಳ ಸಹವಾಸ. ಹೆತ್ತವರಿಗೆ ಹೆತ್ತ ಮಕ್ಕಳಿಗೆ ಎಷ್ಟೊಂದು ಅಂತರ ಅಲ್ವಾ? ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಆದ್ರೆ ಹೆತ್ತ ಮಕ್ಕಳು ಕಾಣುವುದು ಅಂತರಂಗದ ಕನಸನ್ನ. ನನ್ನಂತರಂಗದ ಕನಸಿಗೆ ಅಡ್ಡಿ ಆಗ್ತದಲ್ಲ ಅಂಬಿಕಾ ನಾನು ಕಣ್ಣಿಟ್ಟಿರುವ ಹಕ್ಕಿ. ಅವಳನ್ನ ದಕ್ಕಿಸ್ಕೋಬೇಕನ್ನು 3 ವರ್ಷದ ಬಯಕೆಯನ್ನು ಇವತ್ತು ನಾನು ಹೇಗಾದ್ರೂ ಮಾಡಿ ಈಡೇರಿಸಿಕೊಳ್ಳಬೇಕು. ನಾ ಬಯಸಿದ ಹಕ್ಕಿ ಇತ್ತ ಕಡೆನೆ ಬರ್ತಾ ಇದೆ. ಅಂಬಿಕಾ ಬಾ 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 ಬಾ. ಸರಿಯಾದ ಸಮಯಕ್ಕೆ ಅರವಿಂದ್ ಬರ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಾದ್ರೂ ಇನ್ನು ಯಾಕೆ ಬರಲಿಲ್ಲ? ಬಹುಶಃ ಅವರು ಬಂದು ನನ್ನ ದಾರಿ ಕಾಯ್ದು ಹೋಗಿರಬಹುದಾ? ಛೆ ಬೇಡ, ನಾನೇ ಅಲ್ಲಿವರೆಗೆ ಹೋಗಿ ಕರ್ಕೊಂಡು ಬಂದ್ರಾಯ್ತು. ಕವಿಯ ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿದ. ಆ ಕಲ್ಲನ್ನ ಶಿಲೆಯಾಗಿ ಮಾಡಿ ಆ ಶಿಲೆಗೊಂದು ಓಲೆ ತಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ.
ಯಾಕಂಬಿಕಾ ಈ ಕಲೆಗಾರನ ನೋಡಿ ನಿನ್ನ ಎದೆಯಲ್ಲಿ ಭಯ ಹುಡ್ತಾ? ಭಯ ಬರೋದಕ್ಕೆ ಇದೇನು ದಿಕ್ಕಿಲ್ದ ಹಕ್ಕಿ ಅಲ್ಲ, ಮಾನವಂತರ ಮನೆಯಲ್ಲಿ ಬೆಳೆದಿರುವ ಒಲ ಊಳ ಹಕ್ಕಿ ಇದು. ಮಿಸ್ಟರ್ ಮಾಂತೇಶ್, ನಾನು 3 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಪ್ರತಿ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ನಿಮ್ಮ ಕೈವಶ ಮಾಡ್ಕೋಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀರಲ್ಲ, ಯಾಕೆ ನಿಮ್ಮಲ್ಲಿ ಇಂಥ ದುರಾಸೆ? ಅಷ್ಟಕ್ಕೂ ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನಿಮ್ ದೃಷ್ಟಿ ಮಾರುಕಟ್ಟೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ, ಅಥವಾ ನಿಮ್ಮ ಕಾಲಲ್ಲಿರುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಜರ್ಮನಿ ಬೋಗಣಿಗೆ ಹಾಕಿಟ್ಟ ಬೆಣ್ಣಿ ಅಂತ ಮಾಡಿದೆ. ಆ ಬೆಣ್ಣಿ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿನಾಗಿ ನಾನು ಒಂದನ್ನು ಹೆಪ್ಪು ಬಿಡ್ಬೇಕಂತನೂ ಮಾಡಿದ್ದೆ. ಆದ್ರೆ ನಡಬರ್ಕ ಬಂದಲ್ಲ ಅರವಿಂದ, ಆ ಹಾಲಿನಾಗ ಹುಳಿಯನ್ನು ಮೊಸರು ಮಾಡಿ ಮಜ್ಜಿ ಕಟ್ಟದ ಬುರುಗಾ ತೆಗೆದ ಬೆಣ್ಣಿ ಮಾಡಿಟ್ಟಾನ. ಆ ಬೆಣ್ಣಿನ ಹಬ್ಬಕ್ಕಂತ ತಿನ್ಬೇಕನ್ನೋ ಆಸೆ. ನೋಡಂಬಿಕಾ, ನಾ ಬಯಸಿದ ಬೆಣ್ಣೆ ತಾನಾಗೆ ಬಂದು ನನ್ನ ಬಾಯಿಗೆ ಬಿದ್ರೆ ಸರಿ, ಇಲ್ಲ ಅಂದ್ರ ಕತ್ತು ತಿನ್ನುವ ಕಟುಕಾಕಿನೇ. ಕಟುಕ? ನಿನ್ನಂತ ಕಟುಕನಿಗೆ ಹೆದರವಳಲ್ಲೋ ಈ ಅಂಬಿಕಾ. ನೋಡ, ಕದ್ದು ತಿನ್ನುವ ಜಾತಿಯ ಬೆಕ್ಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಂತೇಶ್. ಅದಕ್ಕೋಸ್ಕರ ಬೆಣ್ಣೆ ಪಾತ್ರೆ ಬಲು ಭದ್ರವಾಗಿದೆ. ನೋಡು, ನೀನು ಬಾಯಿಗೆ ಬಾರದ ಬೆಣ್ಣೆಗೆ ಕೈ ಹಾಕಲು ಬಂದ್ರೆ ನಿನ್ನ ಬಾಯಿಗೆ ಸಿಗೋದು ಬೆಣ್ಣೆ ಅಲ್ಲ, ಬೆತ್ತದ ಬರಗಳು ಸಿಗ್ತವೆ. ಈ ನಿನ್ನ ಬೆತ್ತದ ಬರಿಗಳಿಗೆ ಎದುರು ಹುಡುಗಕ್ಕ ಏನು ಸಣ್ಣ ಹುಡುಗ ಅಲ್ಲ. ರಾಜ್ಯ ವಂಶದಲ್ಲಿ ಹುಟ್ಟಿದ ರಾಜ್ಯ ವಂಶದ ಕುಡಿ ನಾನು. ಆಫ್ಟರ್ ಆಲ್ ಒಂದು ಹೆಣ್ಣು ಏಯ್, ಕಂಡಂತೆ ಮಾತನಾಡಿ ಈ ನನ್ನ ಕೋಪವನ್ನು ಕೆಂಡದಂತೆ ಮಾಡಬೇಡ ಮಾಂತೇಶ್. ನೋಡು, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ಒಂದೇ ಒಂದ್ಸಾರಿ ಈ ಭಾರತದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡು. ಅವಾಗ ಗೊತ್ತಾಗುತ್ತೆ ಈ ಹೆಣ್ಣಿನ ಮಹತ್ವ ಏನು ಅಂತ. ಅಷ್ಟಕ್ಕೂ ಈ ಹೆಣ್ಣಿಗಾಗಿ ನಿಮ್ಮಂತ ಗಂಡುಗಳು ಮುಕ್ಕಿ ಹೋಗಿದ್ದಾರೆ ಮಣ್ಣು. ಅಂತದ್ರಲ್ಲಿ ಇಂಥ ವಿಷಯ ನಿನಗೆ ಏನು ಗೊತ್ತಾಗ್ಬೇಕು? ಸುಮ್ನೆ ಇಲ್ಲಿಂದ ಹೊರಟು ಹೋಗು. ಹೆಣ್ಣಿನ ಇತಿಹಾಸವನ್ನು ಹೇಳಿ ಒಳ್ಳೆ ಹೆಣ್ಣಿಗೆ ಸೋಗ್ ಹಾಕುವ ಸೋಗಲಾಡೆ. ಈ ನಿನ್ನ ಹೆಣ್ಣಿನ ಇತಿಹಾಸವನ್ನ ನಾನು ಹೇಳ್ತೀನಿ, ಕೇಳಿಸ್ಕೋ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತಲ ದೇಹವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡ್ರು ಸಹ ನೋಡುಗರ ಕಣ್ಣು ಅವಳ ಪಾದ ನೋಡ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ. ಯಾಕೇಳು? ನೋಡುಗರ ಕಣ್ಣಲ್ಲಿ ಭಕ್ತಿ ತುಂಬಿತ್ತು, ಅವಳ ಮನಸ್ಸಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನೀ ಏನಿಗೆ ಉಟ್ಕೊಂಡು ಬಂದಿದೆಯಲ್ಲ ತುಂಡು 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 ಬಟ್ಟೆ. ಈ ನಿನ್ನ ಬಟ್ಟೆ ನೋಡಿದ್ರೆ ನನ್ನ ದಾರಿ ದೇವ ಕಷ್ಟ ಅಲ್ಲ. ಇವತ್ತಿಲ್ದ ನಾಳೆ ನಿಗುರು ಹೋಗೋಕೆ ಮುದುಕು ಕಡೆ ಯಾಗರೆ ಬರ್ತಾರಪ್ಪ. ಒಂದೇ ಒಂದು ಹೆಜ್ಜೆ ಮುಂದಕ್ಕಿಟ್ಟು ನೀ ನನ್ನನ್ನು ಮುಟ್ಟಲು ಬಂದಿದೀಯಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ನೋಡು, ಈ ರೀತಿ ಹೆಣ್ಣಿನ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚ್ಯ ಆಗಲ್ವಾ? ನೋಡು, ಇದೇ ರೀತಿ ನೀನು ಹಾರಾಡಿದೆ ನಿಜವಾದ್ರೆ ನಿನ್ನ ಸಾವು ನನ್ನ ಕೈಯಲ್ಲಿ. ಅಂಬಿ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ? ಸುಮ್ಮನೆ ಬಾರಾಲೆ. ಒಳ್ಳೆ ಮಾತಿನಿಂದ ಹೇಳಿದ್ರೆ ನನ್ನ ಮಾತು ನಿನಗೆ ಅರ್ಥ ಆಗಲ್ಲ ಅಂತ ಕಾಣಿಸುತ್ತೆ. ಕತ್ತೆಗೆ ಲತ್ತೆ ಪೆಟ್ಟು ಕೊಟ್ಟಾಗ್ಲೇ ಮಾತ್ರ ಒಳ್ಳೆ ಪಾಠ ಕಲಿಯುತ್ತೆ. ಅಬ್ಬಿ, ಇವತ್ತು ನೀ ನನ್ನ ಕೆನ್ನೆಗೆ ಹೊಡೆದ ಇಲ್ಲ, ನೋಡ್ತಾ ಇರು. ಮುಂದೆ ಬಂದು ನನ್ನ ಜೀವನಕ್ಕೆ ಹೊಡಿತೀನಿ. ಯಾಕಾದ್ರೂ ಈ ಮಹಾಂತೇಶನ ಕೆಣಕಿದೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ವಿಲ 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 ಒದ್ದಾಡಿ ಸಾಯ್ಬೇಕು. ಮಾಡಿಲ್ಲ, ನಾನ್ ಮಹಾಂತೇಶನೇ ಅಲ್ಲ. ಅಂಬಿ, ಏನ್ ಸೌಂದರ್ಯ ನೀನಿದ್ದು. ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕಣ್ಣು ಮುಚ್ಚಿ ಕನಸು ಕಾಣ್ಬೇಕು ಅನ್ನಿಸ್ತಾ ಇದೆ. ओ प्रीतिये I love you ओ प्रीतिये I
ಮೊದಲ ಹರುಷ ಅರಳುವ ಪ್ರೇಮಗೆ ಈ ಜನುಮವೇ ಪರವಶ ಹರುಷ ಇದುವೆ ಮೊದಲ ಹರುಷ ಈ ನಿಮಿಷ ಇದುವೆ ಮೊದಲ ಹರುಷ ಅರಳುವ ಪ್ರೇಮಗೆ ಈ ಜನುಮವೇ ಪರವಶ ಹರುಷ ಇದುವೆ ಮೊದಲ ಹರುಷ ಈ ನಿಮಿಷ ಇದುವೆ ಮೊದಲ ಹರುಷ ಓ ಪ್ರೀತಿಯೇ ಓ ಪ್ರೀತಿಯೇ ಕಂಡ ಕ್ಷಣದಿಂದ ಕಣ್ಣದಿಂದ ನಿನ್ನಯ ಬಣ್ಣಗಳು ನಿನ್ನ ಒಳಗಿನ ನಿನ್ನ ಹೃದಯದ ಗೀಚೋಕಮನಗಳು ಯಾರೇ ಎದುರಾದರೂ ಪ್ರೀತಿ ದೂರಾಗದು ಓ ಹರುಷ ಇದುವೆ ಮೊದಲ ಹರುಷ ಈ ನಿಮಿಷ ಇದುವೆ ಮೊದಲ ಹರುಷ ಓ ಪ್ರೀತಿಯೇ ಐ ಲವ್ ಯು ಓ ಪ್ರೀತಿಯೇ ಐ ಲವ್ ಯು ಇಲ್ಲಿವರೆಗೂ ನಾನು ಕಂಡಿದ್ದು ಕನಸ ಇಲ್ಲ, ಇದನ್ನ ನನ್ನ ಜೀವನದಾಗ ನನಸು ಮಾಡ್ಕೊಳ್ಳಕ್ಕೆ ಬೇಕು. ಯು ಮಸ್ಟ್ ಬಿ ರೆಡಿ. ಆದಷ್ಟು ಬೇಗ ಬರ್ತೀನಿ. ಈ ವಯಸ್ಸಿನಾಗ ಇನ್ನು ಕುಳ್ಕೋತ ನಾ ಬರಾಕತ್ತೇನೆ ಮಗ. ನನ್ನ ಮಗಳು ಯಾರ ನೋಡಿ ಬರಾಕತ್ಯಾಳ ನೋಡಿ. ಬಾಯ್ ಬಾ. ಕಾಲ ನರ ಸತ್ತವನ ನನ್ನ ನರನ ಕಿತ್ತೋಗದಾಗ ಮಾಡಿದ್ಯಲ್ಲೋ ನಿಮ್ಮ ಅವ್ನ. ನಿನ್ನ ಕಡೆ ಇರೋದ್ರಕ್ಕಿಂತ ನಿನ್ನ ಸಾಯಿ ಹೊಡೆದ ಯಾವ್ದ್ರ ಚೇಂಜ್ ಆಗಿರೋದು ವಾಸಿ ಅನ್ಸಕತ್ತ ನನಗ. ಹಠ ಮಾಡಿ ಆ ಮಗ ಬೇಡ ನಿದ್ದೆ ಬಿದ್ದಿರ್ತ ದೊಡ್ಡ ಪರಿಸ್ಥಿತಿ ಒಂದು ಹೇರು ಹೈಕೋತ್ ಹೊಕ್ಕನು ಖರೇನಪ್ಪ, ಎಷ್ಟು ಖುಷಿ ಆಕತ್ತೆ. ಮತ್ತಿನ್ನೇನಪ್ಪ ಅಂತ ಚಂದದಿಂದ ಬೆಳಿಗ್ಗೆ ಆದ ತಕ್ಷಣ ಮಾವಿನ ಹಣ್ಣು ಮಾರ್ಕೊಂತ ಹರಿಯಾಡ್ಕೊಂತ ಸರಿಗಾಡ್ಕೊಂತ ತಿರುಗಾಡ್ತಿದ್ ನೀ ಅತಿಯನ ಲೈ ನೋಡ್ಕೊಂತ ಅಡ್ಡಾಡ್ತಿದ್ನಿ. ಬಾಯ್ ನೀನ್ ಅವನ ನಾ ಯಾವಾಗ ಸುತ್ತಾವ್ ಕೊಟ್ಟಿವ್ ನೋಡ್ ಕೈ ತೊಳ್ಕೊಳತ್ ನಾ ಕೂತಾನೆ ಬೆಟ್ಟಿವ್ ಅವನ ಐಸ್ ಮಾರವ್ ನೋಡಿದ್ನ, ಬಗ್ಗಿಸ್ ಬಾರ್ಸವ್ ನೋಡಿದ್ನ, ಪುಣ್ಯಕ್ ಪಾಯ್ಕಾನಿ ಸ್ವಚ್ಛ ಮಾಡವ್ ನೋಡಿಲ್ಲ. ಯಪ್ಪ ಜೀವ ಜೀವ ಎಲ್ಲಾರ್ದು ಒಂದೇ ಅಲ್ವಿನಪ್ಪ. ಅವ ಆದ್ರೂ ಹಂಗ ಸುಖ ಕೊಡ್ತಾನ, ಇವ ಆದ್ರೂ ಹಂಗ ಸುಖ ಕೊಡ್ತಾನ. ನನ್ನ ಬ್ಯಾರ ಹತ್ರ ಸುಖ ಕೊಡ್ತಾನ. ನಾ ಒಂದ್ 4 ದಿವಸ ಸುತ್ತ ಹೊಂಟಕ್ಕೆ ಹೋಗಿ ಸುಖ ಬಂದ್ ಹೇಳ್ತೇನೆ. ಚಲೋ ಸುತ್ತ ನನಗ ಹೋಗಂದೆ ನೀ ಹಿಂಗ ಕುಡಿ ಹಾಕಿ ಅಪ್ಪ ಏನ್ ಮಾಡದಪ್ಪ, ಬಹಳ ದಿವಸ ಆತು ಯಪ್ಪ. ಗಂಟಿ ಬಾರ್ಸೋ ಗಂಗಪ್ಪನ್ ನೋಡಿ 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 ನನ್ನ ಕಣ್ಣ ಕೂತು ಮನಸ್ನಾಗ ಯಪ್ಪ ನಾಟು ಬಿಟ್ಟನು ಯಪ್ಪ. ಕಾದ್ ಕಬ್ಬುಲ್ಯ ಬರಿನ ಕೊಡ್ತಾನ ಮತ್ತ ತಿಳಿತಿಲ್ಲ. ಸುಳ್ಳ ಯಾಕೆ ಜಗಳ ಆಡಕತ್ತೆ? ನಿಮ್ಮ ಅಪ್ಪನ ಜೋಡಿ ಹಾದಾಗ ಬಂದ. ನಾ ಮದುವೆ ಆದ್ರ ಗಂಗಪ್ಪನ ಅಂತ ಹೇಳಕತ್ತೀನಿ ಅಟ್ಟ. ಮಾಡಂಗಿಲ್ಲ ನಾ ಮಾಡ್ಕೊಳಕ್ಕೆ ಅಲ್ಲ. ಇವನು ಏನ್ ಹುಟ್ಟಿತೋಯಪ್ಪ ಇವನು. ಇದು ಒಂದ್ ಸತ್ತಿದ್ರ ಪಾಡಿತ್ತು ಅದ್ರ ಜೋಡಿ. ತಂಗಿ ಸುಳ್ಳ ಜಗಳ ಬ್ಯಾಡಿದ ಹಾಲೆ ಈ ಹೆಂಗು ದೇವಸ್ಥಾನಕ್ಕೆ ನಡೆದಿವಿ ಹೊಂಟಿವಲ್ಲ. ಹಾ ಅಲ್ಲೇ ಫಸ್ಟ್ ಕ್ಲಾಸ್ ದೇವ್ರ ಕೈ ಮುಗಿನು ಹೊರಗ ಭವಿಷ್ಯ ಕೂತಿರ್ತಾರ. ಹೌದು ಚಲೋ ಭವಿಷ್ಯ ಅವ್ನು ಕೇಳ್ತಾನೆ. ನನ್ನ ಮಗಳ ಹಿಂಗೆ ಚಾಲು ಮಾಡ್ಯಾಳಪ್ಪ, ಈಕಿನ ಯಾವ ಕೊಟ್ರ ಸುಖ ಆಕೈತಿ ಕೇಳ್ತಾನೆ. ಅವ್ ಯಾರಿಗೆ ಹೇಳ್ತಾರ ಅವ್ ಕೊಡ್ತಾ. ಅಕಸ್ಮಾತ್ ಅವ ಗಂಟಿ ಬರ್ಸ ಗಂಗಪ್ಪಗೆ ಕೊಡಂದ್ರೆ ಏನು ಮಾಡ್ತಾ? ಸಾಧ್ಯ ಇಲ್ಲ. ಅಂದ್ರೆ ನೀನ ಹೇಳ್ತೇನ ಭವಿಷ್ಯ ಅಲ್ಲಿ? ಅಲ್ಲ ಗೊತ್ತೈತೆ ನನಗೆ ಭವಿಷ್ಯ. ನೋಡ್ರಿ ಮೊದಲು ಹೋಗೋಣ, ಆಮೇಲೆ ಸಿಕ್ಕರ ಸಿಗಿ ಕೇಳರ ಕೇಳೋಣ.
ಭೋಲೆನಾಥ್ ಕಿ ಬಾ ನಮ್ಮ ಹೊಲಕ್ಕ ಬನ್ನಿಗಿಡ ಬುಡಕ್ಕ ಢೀ ಚಂಗ 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 ತಟ್ಟೆ ಬಿಟ್ಟು ತಟ್ಟಕ್ಕ ಬಾ ನನ್ನ ಬಾಲಕ್ಕ ಬನ್ನಿಗಿಡದ ಬುಡಕ್ಕ ಢೀ ಚಂಗ ಢೀ ಚಂಗ ಢೀ ಚಂಗ ಢೀ ಚಂಗ ಢೀ ಕರನಯಪ್ಪ ಆಚೆ ಬಂದದಕ್ಕ ಯಪ್ಪ ದೇವ ದಿಂಗಡನಾಥ ಗುಗ್ಗಿ ಹುಳ ಕೊಡದ ಹಾಗೆ ಏಕೆ ನನ್ನನ್ನು ಹಿಂಸಿಸುತ್ತಿರುವೆ? ಜಗದುದ್ಧಾರಕ ನೀನು, ನಿನ್ನ ಸೇವಕ ನಾನು. ಏನು ಹಿಂಬರಿಕೆ ಬಂದ ಈ ಪಿಂಡ್ರಿ ಮಕ್ಕಳ ಭವಿಷ್ಯವನ್ನು ನಾನು ಹೇಳಬೇಕು. ತಂಗಿ ಕೇಳಿದ್ರೆ ಅವ್ವ ಮೈಯಾಗ ದೇವ್ರು ಬಂದು ಹೇಳಿದವ ಏನಂತ ಹಿಂಬುರ್ಕಿ ಹೋಗಿ ಮೊದಲು ಯಾರು ಬರ್ತಾರ ಅವ್ರನ್ನ ಉದ್ಧಾರ ಮಾಡತ್ತ ಅವ್ನ ಬಾಯಾಗ ಅಂದ್ರೆ ಅಪ್ಪಾರ ನಮ್ಮ ಉದ್ಧಾರಕ್ಕ ಬಂದಾರಂದಂಗಾತು. ಹೇಳಕತ್ತೇನಿ ಯಪ್ಪ ತಂದೆ ಉದ್ಧಾರ ಮಾಡೋ ಯಪ್ಪ ಉದ್ಧಾರ ಮಾಡು. ಯಾರವರು ಯಾರವರು? ಪಾಕ್ಷರದಿಂದ ಶುರುವಾಗುವ ಪಾಪಾತ್ಮರು. ಹೌದಾ ಪಾಪಾತ್ಮ ಅಂದ್ರೆ ಚಿಂತಿಲ್ಲ. ನನ್ನ ಮೊದಲನೇ ಹೆಸರು ಪಾ ಅನ್ನೋದು ಅವ್ರಿಗೇನು ಗೊತ್ತಾ? ಪಾಪಣ್ಣ ಯಪ್ಪ ಬಾಳ ಮಾಡಿ ನಿಂದು ಹಾ ಆಧಾರ್ ಕಾರ್ಡ್ ಸಿಕ್ಕಿರ್ಬೇಕ. ಬರೋಬ್ಬರಿ ಹಾಕತ್ತಾರ ಮತ್ತೇನ್ ಮಗನೇ ಪಾಪ್ಯ. ಪಾಪಣ್ಣ ಅಪ್ಪ ಹಾ ಪಾಪಣ್ಣ. ಹೌದ್ರಿಯಪ್ಪ ಬರೇ ನಿನ್ನ ಹೆಸರಷ್ಟೇ ಅಲ್ಲ, ನಿಮ್ಮ ಮನೆತನದ ಹಿಸ್ಟ್ರಿ ಬಗ್ಗೆ ಹೇಳಬಲ್ಲ ಈ ಧಿಂಗಡನಾಥ. ನಾ ಏನ್ ಮಾಡೀನ್ರಿ ಅಂತದ್ದು? ಇಬ್ಬರ ಹೆಂಡರನ್ನು ಮಣ್ಣಲ್ಲಿಟ್ಟು ಮೂರನೇ ಹೆಂಡತಿಯ ಮಗಳಲ್ಲವೇ ಈ ರುದ್ರಾಕ್ಷಿ. ನೋಡ್ರೆ ನೂರಕ್ಕೆ ನೂರು ಬರೋಬ್ಬರಿ ಹೇಳಿದ್ದೆ ಯವ್ವ ತಾಯಿ. ಮೂರನೇ ಅವ್ವ ಹುಟ್ಟದಕಿ ಮೂರನೇದಾಕಿ ಹುಟ್ಟಿದಾಗ ನಿಮ್ಮ ದೊಡ್ಡವುಗಳು ನಿಮ್ಮವ್ವ ಎಲ್ಲಾರು ಪುಟ್ಟದು ಆದ್ರೆ ಕಡಿ ಮೂರನೇದಾಕಿ ನಿನ್ನೊಬ್ಬಕಿನ ಅಲ್ಲ ನನಗ ಅನಿಸಿದ ಮಟ್ಟಿಗೆ ನಮ್ದು ರೇಷನ್ ಕಾರ್ಡ್ ಸಿಕ್ಕೋತಾವ ಯಪ್ಪ ಇವನ ಕೈಯಾಗ. ನಿಮ್ಮ ರೇಷನ್ ಕಾರ್ಡ್ ಬಲ್ಲ ನಾ ಎಗರೈಸ್ ಅಂಗಡಿ ನಡೆಸಿ ನೋಡ. ಮಾತಾಡ್ಕೊಬೇಡ್ರಿ ಅಪ್ಪ ಏನ್ ಕೇಳಿರ್ತಾನ. ಯಪ್ಪ ನನ್ನ ಮಗಳದ್ ಹೇಳ್ರಿ. ಏನು ನಿನ್ನ ಮಗಳ ಭವಿಷ್ಯನ ಹೇಳಬೇಕು? ಹ್ಞೂನ್ರಿ ಅಪ್ಪರ. ಮತ್ ನಾ ಇಟ್ಟೆಲ್ಲ ಖರ್ಚು ಮಾಡಿ ಎದಕ್ ಬಂದ ಇಲ್ಲಿಗೆ? ಎದಕ್ ಬಂದಿರಿ? ಹಾಗಾದ್ರೆ ನಿನ್ನ ಮಗಳನ್ನು ನನ್ನ ಬಾಜು ಕಳಿಸು. ಅಲ್ಲೇ ಕಳ್ಸ್ಬೇಕು. ಭವಿಷ್ಯ ಹೇಳ್ಬೇಕು ಹೇಳ್ಬಾರ್ದು? ಆದಾಗ ಬಾಜುಕ್ ಹೆಂಗ್ ನಿಂದಿರ್ತಾರ್ರಿ? ಹಂಗ ಬಾಜುಕ್ ಬಂದಾಗ ನಮ್ಮ ಅರ್ಥಿಂಗ್ ಹೇಳ್ತತಿ. ಮತ್ತೆ ಅವಳು ಬಂದು ನನ್ನ ಮಗಳಿಗೆ ನಿಂತು ಅವಳ ಕೈಯನ್ನು ಮುಗಿದು ಕಣ್ಣು ಮುಚ್ಚಿ ನಿಲ್ಲಬೇಕು. ಕಣ್ಣು ಮುಚ್ಚಿ ನಿಂದಿರ್ಬೇಕತ್ತೀವ. ಕಣ್ಣು ಮುಚ್ಚಿ ನಿಂದಿರ್ಬೇಕು. ಹೋಗಪ್ಪ ಹೋಗ ಅದ್ರ ಆಕಾರ ನೋಡ್ತೇನ. ಸ್ಮಶಾನದಾಗ ಹಣ ತಿನ್ನೋ ಅಗೋರಿ ಇದ್ದಂಗ ಐತಯ್ಯವ್ವ. ಆಕಾರ ನೋಡಿದ್ರ ಬೇಕಾದ್ರೆ ನಾವೆಲ್ಲ ಏನು ನನಗೆ ಈ ತರ ಅನಿತ್ಯ ಮಾಡುವುದೇ? ಹಾಗಾದ್ರೆ ನಾನು ಇಲ್ಲಿ ನಿಲ್ಲುವುದಿಲ್ಲ. ಆ ಧಿಂಗಡನಾಥನ ಆದಿ ಎಲ್ಲಿದೆ ಅಲ್ಲಿಗೆ ಹೋಗುತ್ತೇನೆ. ಜೈ ಅಗರಬಾಬಾ ಭೋಲೆನಾಥ್ ಕಿ, ಜೈ ಅಗರಬಾಬಾ ಭೋಲೆನಾಥ್ ಕಿ. ಬಿಡಿಲಿ ಬಿಡು, ಒಳಗ್ ಚಡ್ಡಿ ಹಾಕಿಲಿ ಬಿಡು. ಈಗೇನು ಸಾಧುಗಳಿಗೆ ಚಡ್ಡಿನ ಹಾಕಂಗಿಲ್ಲ. ತೆಗಿ ಸುಮ್ ನಿಂದ್ರವ್ವ ತಿಳಿತಿಲ್ಲ ಬರೋಬ್ಬರಿ ಹೇಳಕತ್ತಾನ. ಕಣ್ಣು ಮುಚ್ಚಿ ನಿಂದ್ರ ಕಣ್ಣು ಎಷ್ಟೊತ್ತನ ಮುಚ್ಚಬೇಕ್ರಿ ಅಪ್ಪ. ಉದ್ದಾರದ ಗೆರೆ ಎದ್ದು ನಿಲ್ಲುವರೆಗೂ ಕಣ್ಣನ್ನು ಮುಚ್ಚಬೇಕು. ಅವ್ರ ಗೆರಿ ಎದ್ದು ನಿಂದಿರ್ತಾರ ಕಣ್ಣು ಮುಚ್ಚಿ. ಒಂದ್ ವೇಳೆ ಉದ್ದಾರಗಿರಿ ಎದ್ದು ನಿಂದ್ರಲಿಲ್ಲ ಅಂದ್ರ ಏ ಯವ್ವ ನಾ ಬಡದ್ರೆ ಬಸ್ತನ ಬಾರ ಯವ್ವ. ಬಡಸ್ಕೊಂಡರ ನಾ ಎಬ್ಬಸ್ಕೋಬೇಕಪ್ಪ. ನಿಂದಿರ್ಬಾ ನೋಡೋರು ಕರೆ ನಾನು ಕಣ್ಣು ಮುಚ್ಚಿದಾಗ ಏನಾರ ಅನಾಹುತ ಆಗೋಂಗ್ ಕಾಣಿಸುತ್ತೇನಪ್ಪ. ನೀನು ಕಣ್ಣು ಮುಚ್ಚಿ ನಿಂತಾಗ ಯಾರಾದ್ರೂ ಬಂದು ನಿನ್ನನ್ನು ಹೀಗೆ ಹಿಡಿದರೆ ಆಗ ಅಮ್ಮೆಗೆ ಚೋಡ್ಗೆ ಅನ್ಬಾರ್ದು. ಅಂದ್ರೆ ನಾ ಕಣ್ಣು ಮುಚ್ಚಿ ನಿಂತಾಗ ಯಾರ ಬಂದು ಹಿಡಿತಾರ ಅಂದಂಗಾತು. ಹಿಡಿಯುತ್ತಾರೆ, ಆದ್ರೆ ಯಾವ್ದೋ ಮನುಷ್ಯರಲ್ಲ, ಮತ್ತ ಆ ದಿಂಗಡನಾಥನೇ ಬಂದು ಹಿಡಿದಿರಬೇಕು. ಪರಮಾತ್ಮ ದೇವ್ರ ಯವ್ವ ದೇವ್ರ ಬೇರೆ ಪರಮಾತ್ಮ ಮುಚ್ಚುತ್ತಾನಿವತ್ತೆ ಬಾಗಿನಿಂದ ಯವ್ವ. ಕೇಳ್ತೀಯೇನೋ ಯಪ್ಪ. ಪಾಪಣ್ಣ ನೀನು ಕೂಡ ಕೈಯನ್ನು ಮುಗಿದು ಕಣ್ಣನ್ನು ಮುಚ್ಚಿ ನಿಲ್ಲಬೇಕು. ಯಾಕ ತಿಂಡೇನ ಭವಿಷ್ಯ ನಂದು ಹೇಳಕತ್ತಿ ಇಲ್ಲ. ನಮ್ಮ ಅಪ್ಪ ಯಾಕೆ ಕಣ್ಣು ಮುಚ್ಕೊಂಡು ನಿಂದ್ರಬೇಕು? ಇದೊಂದೈತನ ಮತ್ತ ಐತಿದು ಏನು ಹೇಳೇನ ಹೋಗ ಮುಚ್ಚಿದ್ರಿ ಏನ್ ತಪ್ಪಾಕೈತ್ ಬಾ ಕರಿ ಹೇಳುತ್ತಾನ ಮುಚ್ಚುನು. ಯಪ್ಪ ನೀ ಹೇಳ್ದಂಗ್ ಕಣ್ಣು ಮುಚ್ಚಿ ಕೈ ಮುಕ್ಕೊಂಡು ನಿಂತೀನಿ ನೋಡಪ್ಪ. ಶುರು ಹಚ್ಕೊಂಡಿಂದ ಹೇಳೆ ಸರಸಕ್ಕೆ ಬಾರೆ ಸರಳ, ಸನಿಹಕ್ಕೆ ಬಾರೆ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ, ಲುಕ್ಕು ಕಾಡಿತು ಬಹಳ, ನಿನ್ನ ಬ್ಯೂಟಿ ಅತಿ ಮಧುರ, ಲುಕ್ಕು ಕಾಡಿತು ಬಹಳ, ಸರಳ ಸರಳ. ಕಂಡಿಲ್ಲ ನಿನ್ನ ಹೆಣ ಎತ್ಲಿ. ಮೂರನೇ ಖಂಡ ಯಪ್ಪ ಏನಾತು? ಕೈ ಕಡಿಯಾಕತ್ತಾರೋ. ಏನಂದ? ಕೈ ಕಡಿಯಾಕತ್ತಾರ.
ಹಿಚ್ಕಾಕತ್ತಾರ ನಮ್ಮನೆ. ಅವ್ರು ಸಿಕ್ತಾನ ದೇವ್ರ ಬಂದ್ ಇತ್ಕಾಕತ್ತ ನಿಚ್ಕಿಚ್ಕೊ ನಿನಗ ಚಲೋ ಆಕತ್ ಮುಂದ. ಏನು ಕೈಯಲ್ಲಿ ನಿಲ್ಲುವೆ ಆ ರೇಖೆ? ಹಾಗಾದ್ರೆ ಎಲ್ಲಿ ಹುಡುಕಲಿ ದಿಂಗಡನಾಥ? ನೋಡ್ಯಪ್ಪ, ನಿನಗೆ ಎಲ್ಲಿ ಕಾಣ್ತತ ಅಲ್ಲಿ ಹುಡುಕ. ಮಲ್ಲಿಗೆ ಹೂವಂತ ಮನದಾಗಿ ಬಂದಾಳೋ ಮನಸ ಸೆಳೆದ ಹುಡುಗಿ, ಮೆಲ್ಲಗ ಮೆಲ್ಲಗ ಮಾತಾಡಿ ಸೆಳೆಯಳು ನನ್ನ ಹೃದಯ ಗುಡಿಗಿ. ಏನು ಮೈಯ ಮಾಟ ಅವಳು ಕಾಡ್ತೈತಿ ಸೊಂಟ, ವಾರಿಗಣ್ಣ ನೋಟ ಮಿಂಚಿನಂಗ ತೇಟ. ಈಕಿ ಮಾರಿ ನೋಡಿದರ ಜಾರಿ ಜಾರಿ ಬೀಳತ್ತಾವ ಜಾಜಿ ಸಂಪಿಗೆ ಹೂವ. ಈಕಿ ಮಾರಿ ನೋಡಿದರ ಜಾರಿ ಜಾರಿ ಬೀಳತ್ತಾವ ಜಾಜಿ ಸಂಪಿಗೆ ಹೂ. ಯಾಕೆ ಯಾಕೆ ಈಗೇನ್ ಮಾಡಿದ? ಅಪ್ಪ, ಏನ ಯವ್ವ ಎಲ್ಲ ಹಿಚ್ಕಾಕತ್ತಾರೋ. ಅವ್ ಏನಾರು ಯಾಕೆ ಇತ್ಕೊಳಕ್ ಹಿಡಿದ್ರು ನಿನ್ನ ಅವನು ದೇವ್ರ ಇತ್ಕಾಕತ್ತಾನ ತಿಳ್ಕೊ. ಹೇಳಾಕತ್ತೇಳಿ ಮತ್ತ ಅಂದ ಇದ್ದವ್ರು 4 ಮಂದಿ ಇದ್ರು ಉದಾರ. ದಿಂಗಡನಾಥ, ಗಲ್ಲಲ್ಲಿಲ್ಲವೇ ರೇಖೆ? ಎಲ್ಲದಲ್ಲೂ ಇಲ್ಲವೇ? ಎಲ್ಲಿ ಹುಡುಕಲಿ ದಿಂಗಡನಾಥ? ಆರ್ಸು, ಕೈ ಆರ್ಸು, ಬಿಟ್ಟ ಬಿಟ್ಟ ನಮ್ಮಪ್ಪ. ಯಾರೇ ನೀ ಯಾರೇ ಚಲುವೆ ನೀ ಎಲ್ಲಿ ಹೊಂಟಿ ಬಾರೆ, ಯಾರೇ ನೀ ಯಾರೇ ಚಲುವೆ ನೀ ಎಲ್ಲಿ ಹೊಂಟಿ ಬಾರೆ. ನಿನ್ನಂದಕ್ಕೆ ನಾ ಸೋತೇನು, ನೀನಿಲ್ಲದೆ ಇರಲಾರೇನು. ಮನಸ್ಸಿದ್ರೆ ಮಾತಾಡು ಚಲುವೆ, ಯಾರೇ ನೀ ಯಾರೇ ಚಲುವೆ ನೀ ಎಲ್ಲಿ ಹೊಂಟಿ ಬಾರೆ, ಯಾರೇ ನೀ ಯಾರೇ ಚಲುವೆ ನೀ ತಿಳ್ಕೊಂಡಿಲ್ಲ ನೀನದು? ಎತ್ತಿನೆತ್ತಿ ಗುದ್ದಾಕತ್ತಾರ ನೋಡಪ್ಪ. ಅವ್ರ್ಯಾಕ ಗುತ್ತಾರು ದೇವ್ರ ಗುದ್ದಾಕತ್ತಾನ ಗುದ್ದಿಟ್ಕೊ ಸುಮ್ಮನೆ. ಸಿಕ್ಕಿತು ಸಿಕ್ಕಿತು ಹಿಡ್ಕೊಯಪ್ಪ, ಬಿಡ್ಬೇಡ, ಹಿಡ್ಕೊ. ಸಿಕ್ತ. ನಿಮ್ದು ಸಿಕ್ತು, ನಂದೆಲ್ಲ ಹೋತ. ಯಪ್ಪ ನೀವು ಏನ್ ಸಿಕ್ತದ್ ಹೇಳ್ರಿ ಅಪ್ಪ. ಮಗನೇ ಪಾಪಿಯ ಪಾಪ ಪಾಪಣ್ಣ ಪಾಪಣ್ಣ, ನಿನ್ನ ಮಗಳನ್ನು ಏನ್ ಮಾಡಿ ಒಂದ ಕಡೆ ತಿಕ್ಕಿ ಒಂದ ಕಡೆ ಚುಚ್ಚೋಂಗ್ ಕೊಡ್ಬೇಕಂತ ಮಾಡಿದ್ದೀಯಲ್ಲ. ಈ ಮುದೋಡಿ ಬರ ಚುಚ್ಚೋಂಗ ಕೊಡ್ತೀನಿ ಅನ್ನಕತ್ತಾನ. ಕೊಡಾಕ್ ಹೋಗ್ಬೇಡ. ಯಾಕ? ಒಂದು ವೇಳೆ ನಿನ್ನ ಮಗಳನ್ನು ಅವಂಗ ಕೊಟ್ಟದ ನಿಜ ಆದರೆ ನಿನ್ನ ಮಗಳು ಚುಚ್ಚಿಸ್ಕೊಂಡು 8 ದಿನದಲ್ಲಿ ಸತ್ತು ಹೋಗ್ಬಿಡ್ತಾಳೆ. ಏನ ನೀ ನೋಡ, ನಿಮ್ಮವನ ನೀ ನೋಡ. ಚುಚ್ಚೋಂಗ್ ಕೊಡಬಾರ್ದು ಅಂತ ಹೇಳಕತ್ತಾನವ. ಮತ್ತ ಯಾರಿಗೆ ಕೊಡ್ಬೇಕಪ್ಪ? ಆದ್ರೆ ನಿನ್ನ ಮಗಳು ಆ ಗಂಟಿ ಬಾರ್ಸು ಗಂಗೆನ ಮೇಲೆ ಮನಸ್ಸು ಮಾಡಿದ್ದಾಳೆ. ಹೇಳ್ತೀವೋ ಯಪ್ಪ? ಆದ್ರ ಅವಂಗೂ ಕೊಡಾಕ್ ಹೋಗ್ಬೇಡ. ಯಪ್ಪ ಇದನ್ನ ಒಂದು ವೇಳೆ ನೀನು ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಿಜ ಆದ್ರೆ ಇವಳು ಗಂಟಿ ಬಾರಿಸಿ ಅವನು ಗಂಟಿನ ಜಂಗಿಡಿದು ಹೋಗುತ್ತೆ. ನಿನ್ನ ಮಗಳು 10 ದಿನದಲ್ಲಿ ಸಾವನ್ನಪ್ಪುತ್ತಾಳೆ. ಅದು 8 ಇದು 10 ಯಪ್ಪ. ಮತ್ತ ನನ್ನನ್ನು ಯಾರು ಕೊಟ್ರೆ ನನ್ನ ಜೀವನ ಉದ್ಧಾರ ಆಗುತ್ತೆ ಅನ್ನೋದೊಂದು ಸ್ವಲ್ಪ ಹೇಳೋ ಯಪ್ಪ. ವೇಟ್ ಅಂಡ್ ಸಿ. ಅದನ್ನ ದಿಂಗಡನಾಥನೇ ಹೇಳಬಲ್ಲ. ಕೇಳಪ್ಪ. ಸಾಕ್ 10 ಆಗ್ಯಾವ. ಹಲೋ ಕೈಲಾಸಪುರಂ, ನಿನಗೆ ಹಚ್ಚಿಲ್ಲ ಫೋನ್ ನಾನು. ದೇವ್ರಿಗೆ ಯಾರ ಗಣಪನ ಆರಾಮದಿ ಅಯ್ಯಪ್ಪ? ಹಾಗೇನಪ್ಪ ಮತ್ತ ಆಪ್ಪೆಲಿಗೇನ ತಿರ್ಗಾಡಕ್ ಮನ್ಯಾಗ ಏನ್ ಮಾಡಕತ್ತಾನೋ? ಮತ್ತ ಅವು ಏನ್ ಮಾಡಕತ್ತಾಳ? ಅವು ಜಳಕ್ ಕೂತಾಳ ಒಳಗೆ. ಒಟ್ಟೆಲ್ಲ ಆರಾಮೈತ್ಯಾ? ಮತ್ತ ಈ ಸಲ ಕಬ್ಬು ಬಿಟ್ಟು ಎಟ್ ಕಳ್ಸಿದ್ರಪ್ಪ? 4 ಟನ್ ಏನಾಕತ್ತೀವ ಕುರ್ಸಾಲೆ ಸುಮ್ ಕುಂಡ್ರಲ್ಲಿ ಇಲ್ಲಿಕ 3ನೇ ಕಣ್ಣು ನಿಮಗ್ ತೋರ್ಸೋದಕತ್ ನೋಡು. ಏನಿಲ್ಲ ಗಣಪ, ಇಲ್ಲಿ ಒಂದಿಬ್ರು ಪಿಂಡ್ರಿ ಮಕ್ಕಳು ಬಂದಿದ್ರ. ಅದ ಅವ್ರ ಭವಿಷ್ಯ ಬಗ್ಗೆ ಕೇಳತ್ತಿದ್ರು. ಅವ್ರನ್ನ ಅವಳ ಮಗಳನ್ನ ಯಾರಿಗ್ ಕೊಟ್ಟು ಮದ್ವಿ ಮಾಡ್ರೆ ಬಹಳ ಸುಖವಾಗಿರದ ಕೇಳಾಕತ್ತಿಳಕಿ. ಅದಕ್ಕೆ ಯಾರಿಗ್ ಕೊಟ್ಟು ಮದ್ವಿ ಮಾಡಪ್ಪ? ಕಟ್ ಮಾಡತ್ತೇಳಿ ಆತಿಳಪ್ಪ ಆತ. ಟೀಕಿಲೆ ರಕೋಕ್ಯಾ? ರಕ್ಬಾ
ಸಂಡಪ್ಪರ ವಾವ್. ಈಗ ನೀವು ಫೋನ್ ಹಚ್ಚಿದ್ರಲ್ಲ ಹಾ. ಕೈಲಾಸಕ್ಕೆ ಹಚ್ಚಿದ್ರಿ ಕೈಲಾಸಕ್ಕೆ ಹೆಚ್ಚಿಗೆ. ಕೈಲಾಸದಾಗ ನಿಮಗೆ ನೆಟ್ವರ್ಕ್ ಎಲ್ಲಿ ನಿಂತ್ರ ಜಗ್ ತಿರ್ಬೇಕು. ನಿಮ್ಮ ಅವನು ತುರುಬನ್ಯಾಗ ಇಟ್ಟಿದ್ನಿ ಅಲ್ಲಿ. ನಾವೆಲ್ಲ ದೊಡ್ಡ ದೈವಿ ಪುರುಷರು, ಪವಾಡ ಪುರುಷರು. ಮತ್ತೆ ನಾವ್ ಎಲ್ಲಿ ಬೇಕಾದಲ್ಲಿ ಲಿಂಕ್ ಹಚ್ತೀವಿ. ಹೋಗ್ಬಾರ್ದ. ಈಗ ಅಪ್ಪಾರ ಏನಂದ್ರಿ ಅಪ್ಪ? ಏನಿಲ್ಲ, ನಿನ್ನ ಪಾಪಣ್ಣ ನಿನ್ನ ಮಗಳನ್ನು ಯಾರು ಕೊಡ್ಬೇಕಂದ್ರ ಮಠ ಮಧ್ಯಾಹ್ನದಾಗ ಯಾರು ಇವಳ ಕೈಯಲ್ಲಿ ತಂಪಾದನ್ನು ತಂದು ಇಡುತ್ತಾರೋ ಅವಳನ್ನು ಇವಳನ್ನು ಕೊಟ್ಟು ಮದುವೆ ಮಾಡಿಬಿಡು. ಅಂದ್ರೆ ನನ್ನ ಜೀವನ ಉದ್ಧಾರ ಆಗತ್ರಿ ಅಪ್ಪ. ಜೀವನ ಉದ್ಧಾರ ಆಗುತ್ತೆ. ಹಾಗಾದ್ರೆ ಈಗ ನಾನು ನಮ್ಮಪ್ಪ ಕಣ್ಣು ತೆಗಿಬೋದ್ರೆ? ಬೇಕಾದಂಗ ತೆಗಿಬಹುದು. ಬೇಕಾದಂಗ ತೆಗೆದ್ಬಿಡ್ರಿ. ಅಲ್ಲ ತೆಗಿ. ಅಲ್ಲ ಮಠ ಮಧ್ಯಾಹ್ನದಾಗ ಅವನೋ ತನ್ನ ತಂಪಂದ ಕೈಯಾಗ ಇಡ್ತಾನ. ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ ಹಾಲಿಂದರೇ ಅಲ್ಲ ಕಾಲಿಗೆ ಮಲ ಮತ್ತೈತಿ ನೋಡು. ಅಂದ್ರ ನನಗ ಮೂಲವೇದಿ ಆಪರೇಷನ್ ಆಗೈತಿ. ಅವ್ನು ಬಡಿ ನೋಡಿದ್ರೆ ನೀನ ಮೈ ನೋಡ್ಕೊತೀವಿ. ನೀ ಹೆಂಗ್ ಬೇಕಾದ ಬಡಿ ಕರೆ, ಅದ್ರ ಡುಬ್ಬದಾಗಿನೂ ಹೊಟ್ಟೆ ಮೇಲೆ ಕೂದಲ ಒಟ್ಟ ಜಗ್ ಬೇಡ. ಯಾಮಾರಿದ್ರ ನಮ್ಮಪ್ಪ ನಿನಗ ಕೊಟ್ಟು ಮದುವೆ ಮಾಡ್ತಿದ್ನಲ್ಲೋ ಹಲಕ ನನ್ನ ಮಗನ. ಅವನ್ ಹಿಂಗ ಹಡಿದು ಬಡಿದು ಮಾಡಬೇಡ. ಏನ್ ಮಾಡ್ಲಿ? ಸರಳ ನಮ್ಮೊಂದು ಹೊಲದಾಗ ಗಿಡ ಒಟ್ಟ ಫಲ ಬಿಡುವಲ್ದು. ದೊಡ್ಡ ಬಿದ್ದತ್ತಲ್ಲ ಈ ಮಗನ್ನ ತಲಿ ತೆಳಗ ಮಾಡಿ ಕಾಲ್ ಮ್ಯಾಲ ಮಾಡಿ ಅಂದ್ರ ಅದಕ್ಕೆ ಮಕ್ಕಳ ಮಾಡ್ತಾನ ನಿಮ್ಮ? ಆ ಗಿಡಕ್ಕೆ ನಾನೇ ಬಸರ್ ಮಾಡ್ತಾನೆ. ಹಂಗೆಲ್ಲ ಮಾಡೋದು ಬೇಡಪ್ಪ. ಇವನ ನುಣ್ಣಗ ತಲೆ ಬೋಳ್ಸಿ ಇವನ ಮೈ ತುಂಬಾ ಬೆಲ್ಲದ ನೀರು ಹಾಕಿ ಅದ ಗಿಡಕ್ಕ ಕಟ್ಟುತ್ತೀನಿ. ಬ್ಯಾಡ, ಇರಿಬಿ ಕಾಟ್ ಕಡಿತಾವ. ಸ್ವಲ್ಪ ಯಾಮಾರಿದ್ರ ನಮ್ಮಪ್ಪ ನಿನಗ ಕೊಟ್ಟು ಮದುವೆ ಮಾಡ್ತಿದ್ದಲ್ಲೋ. ಏನು ಅಲ್ಲೂಡಲಿ ಯಾರು? ಗಂಟಿ ಬರ್ಸು ಗಂಗುಲಿ. ಕರೆನಾ? ಅಲ್ಲೂಡಲಿ ನೀ ಅದಕ್ಕೆ ಹೊಡಿದ್ ಮತ್ತೆ ಅಲ್ಲಿ ಗಂಟಿ ಬರ್ಸೋ ಗಂಗಪ್ಪ ಬಂದಲ್ಲಪ್ಪ. ಹೀಗಾಗಿ ಇವ್ರು ಬಿಟ್ಟು ಅವ್ನು ಹಿಡಿಯಾಕ ಹೋಗಿದ್ದೆ. ಗಂಗಪ್ಪ ಏನ್ ಬಿಡ್ತೀವೋ ಏನ್ ಹಿಡ್ತೀವಿ ಯಾರಿಗ ಗೊತ್ತ. ಅಪ್ಪ ಸರಳ ನನ್ನ ಮಾತು ಕೇಳು. ಗಂಗಪ್ಪ ಕೊಟ್ಟು ಮದುವೆ ಮಾಡು, ಇಲ್ಲ ಹಲ್ಕ ನನ್ನ ಮಕ್ಕಳು ನನ್ನ ಈಗ ಓಡಿಸ್ಕೊಂಡು ಹೋಗ್ತಾರಟ. ಅಲ್ಲ ಎದಕ್ಕ ಬೇಕು ಅವನ ಎದಕ್ಕ ಬೇಕು ಆತಾಳ. ನಾನು ನೋಡೋ ಮಟ್ಟ ದಿವ್ಸ ನೋಡ್ತೀನಿ, ಯಾವನಾರ ಕಟ್ಕೊಂಡು ಓಡೋಗ್ತೀನಿ. ಅವಾಗ ಮುಂಗಾಯಿ ಎಣ್ಣೆ ಹಚ್ಕೊಂಡು ಲಾಬ್ 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 ಹೊಯ್ಕೊಂಡು ಅಲ್ಲ ನಡುವೂರಾಗ ಕಡದರ ಕಡಿಲಿ ಕರುದಿನ ಬಿಡದಿಲ್ಲ ಬಿಟ್ಟರ ಜಾತಿಯ ಮಗಳಲ್ಲ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಗೊಬ್ಬ ನನ್ನ ಶಕ್ತಿದ ತಿಳಿದಾಗ ಹಗರಿಲ್ಲ. ನಮ್ಮ ಪಾಡನಲ್ಲ ಯಪ್ಪ ಯಾರ ಅಂಜಿಕೆ ನನಗಿಲ್ಲ. ಅವನ ವಿಷಯದಾಗ ನಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ.